ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ 8 ಕ್ಯಾರೆಟ್ ತೊಗೊಂಡಿದ್ದೀನಿ, ಸಕ್ಕರೆ ತೊಗೊಂಡಿದ್ದೀನಿ ಮತ್ತು 8 ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಹಾಲು ತೊಗೊಂಡಿದ್ದೀನಿ. ಇದು ಕಾಯಿಸಿ ಆರಿಸಿ ಇಟ್ಕೊಂಡಿರೋ ಹಾಲು. ಆಮೇಲೆ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ. ಆಮೇಲೆ ಪಿಸ್ತಾ ಮತ್ತು ಬಾದಾಮ್ ತೊಗೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲೆ ಗಾರ್ನಿಷ್ ಮಾಡೋಕ್ಕೆ ಇದು. ನೋಡಿ, ಕ್ಯಾರೆಟ್ನ ತೊಳೆದು ಮತ್ತು ಮೇಲಿ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಚಿಕ್ಕ ಚಿಕ್ಕದು ಅದರಲ್ಲಿ ಕಲ್ಲು ಆ ಥರ ಇರುತ್ತೆ, ಅದಕ್ಕೋಸ್ಕರ ಇದನ್ನು ಮೇಲಿದೆಲ್ಲ ಸಿಪ್ಪೆ ತೆಗೆದು ತುರಿತಾ ಇದ್ದೀನಿ ನಾನು. ನೋಡಿ, ತುರ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಬಟ್ಲು ತುಪ್ಪ ಹಾಕ್ಕೊಳ್ತೀನಿ. ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ತುಪ್ಪ ಹಾಕ್ಕೊಳ್ತೀನಿ. ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ನಲ್ಲ, ಅದನ್ನು ತುಪ್ಪದಲ್ಲಿ ಮೊದಲು ಫ್ರೈ ಮಾಡಿ ಇಟ್ಕೊಳ್ತೀನಿ. ನೋಡಿ, ಈಗ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಂಡೆ. ಈಗ ಅದೇ ತುಪ್ಪಕ್ಕೆ ನಾನು ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ತುರಿನ ನೋಡಿ ಎಲ್ಲ ಹಾಕ್ಕೊಂಡು ನಾನು ಇದನ್ನು ಕ್ಯಾರೆಟ್ ತುರಿನ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರಿತೀನಿ. ಇದರಲ್ಲಿರೋ ನೀರಾಗಲಿ ಮತ್ತು ಏನೇ ಇದ್ರೂ ನೀರಿನ ಅಂಶ ಎಲ್ಲ ಈಗ ತುಪ್ಪದಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಇಷ್ಟು ಅಲ್ಲದೆ ಇನ್ನೂ ಒಂದು ಚಿಕ್ಕ ಬಟ್ಲಲ್ಲಿ 3/4 ಬಟ್ಲು ತುಪ್ಪ ಬೇಕಾಗುತ್ತೆ ಇದಕ್ಕೆ. ನೋಡಿ, ಈ ತುಪ್ಪದಲ್ಲಿ ಕ್ಯಾರೆಟ್ ತುರಿನ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ನಾನು. ಈ ಮದುವೆ ಮನೆಯಲ್ಲಿ ಆಮೇಲೆ ಹೋಟೆಲಲ್ಲಿ ಸಿಗುತ್ತಲ್ಲ, ಅದೇ ಟೇಸ್ಟ್ ಇರುತ್ತೆ ಇದು. ಒಂದ್ಸಲ ನೀವು ಟ್ರೈ ಮಾಡಿ ಮನೆಯಲ್ಲಿ. ನೋಡಿ, ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ, ಒಂದು 3/4 ಬಟ್ಲು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿದ ಮೇಲೆ ಈಗ ಕಾಯಿಸಿಟ್ಕೊಂಡಿರೋ ಹಾಲು ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಇದನ್ನು ಕ್ಯಾರೆಟ್ ತುರಿನ ನಾವು ತುರಿದು ಇದರಲ್ಲಿ ಹಾಕುವಾಗ ಎಷ್ಟೊಂದಿತ್ತು. ನೋಡಿ, ಹಾಲು ಹಾಕ್ಕೊಳ್ತೀನಿ ಈಗ ನಾನು, ಕಾಯಿಸಿ ಇಟ್ಕೊಂಡಿರೋ ಹಾಲಿದು. ಈಗ ಹಾಲಲ್ಲಿ ಇದನ್ನು ನಾನು ಕುದಿಸ್ಕೊಳ್ತೀನಿ, ಕ್ಯಾರೆಟ್ ತುರಿನ. ನೋಡಿ, ನಾವು ಇದನ್ನು ಈಗ ತುರಿದು ಕ್ಯಾರೆಟು ತುಪ್ಪದಲ್ಲಿ ಹುರಿಯುವಾಗ ಎಷ್ಟೊಂದಿತ್ತು. ಈಗ ನೋಡಿ, ತುಪ್ಪದಲ್ಲಿ ಫ್ರೈ ಮಾಡಿದ ಮೇಲೆ ಎಷ್ಟಾಗಿದೆ ಇದು. ನೋಡಿ, ಹಾಲು ಜೊತೆ ಇದನ್ನು ಕುದಿಸ್ತೀನಿ. ಇದು ಕುದಿಬೇಕು. ಒಂದು ಸ್ವಲ್ಪ ಹೊತ್ತು ಇದನ್ನು ಲಿಡ್ ಮುಚ್ಚಿ ಇದನ್ನು ನಾನು ಕುದಿಸ್ಕೊಳ್ತೀನಿ, 1-2-3 ನಿಮಿಷ. ನೋಡಿ, ಈಗ ಕುದಿಸ್ಕೊಂಡಿದ್ದೀನಿ. ಈಗ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈಗ ತುಂಬ ಏಲಕ್ಕಿ ತೊಗೊಂಡು ಒಂದು ಸ್ವಲ್ಪ 1-2 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಅದ್ರ ಜೊತೆ ನಾನು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗ ಬೇಕಾವಾಗ ಈ ಸ್ವೀಟ್ಗಳಿಗೆ ಹಾಕ್ಕೊಳ್ತೀನಿ. ಯಾಕಂದರೆ ಕುಟ್ಟಿ ಹಾಕ್ಕೊಂಡ್ರೆ ಅದು ಸಣ್ಣ ಆಗಲ್ಲ, ಅದಕ್ಕೋಸ್ಕರ ಇದು ಈ ಥರ ಹಾಕಿದರೆ ಫುಲ್ ಸಣ್ಣ ಆಗಿರುತ್ತೆ. ಮಿಕ್ಸಿ ಮಾಡಿ ಜರಡಿ ಮಾಡಿ ಇಟ್ಕೊಂಡ್ರೆ ಏಲಕ್ಕಿ ಪೌಡ್ರು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಾಗೆ ಮಾಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು.
ಈಗ ಇದು ತುಪ್ಪ ಮತ್ತು ಹಾಲಲ್ಲಿ ಚೆನ್ನಾಗಿ ಇದು ಕುದ್ದಿದೆ ನೋಡಿ. ಈಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಈ ಸಕ್ಕರೆನ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ನೀವು ಜಾಸ್ತಿ ಸ್ವೀಟ್ ತಿಂತಾಯಿದ್ರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ತಿಂತಾಯಿದ್ರೆ ಕಡಿಮೆ ಹಾಕ್ಕೋಬೋದು. ಇದೇನು ಮೇಜರ್ಮೆಂಟ್ ಅಂತ ಏನಿಲ್ಲ. ಇದು ಅವ್ರವ್ರ ಇಷ್ಟ, ಎಷ್ಟು ಸ್ವೀಟ್ ತಿಂತಾರೋ ಅಷ್ಟು ಹಾಕ್ಕೋಬೋದು. ನಾನು ಇಲ್ಲಿ ಇದರಲ್ಲಿ ತೋರಿಸಿದ್ನಲ್ಲ ಸಕ್ಕರೆನ, ಅದರಲ್ಲೇ ಒಂದು ಸ್ವಲ್ಪ ಉಳಿಸಿದ್ದೀನಿ ಇನ್ನೂ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚು ಹೆಚ್ಚು ವೀಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ, ಈಗ ಸಕ್ಕರೆ, ಹಾಲು, ತುಪ್ಪ ಇದರಲ್ಲೆಲ್ಲ ಚೆನ್ನಾಗಿದು ಬೆಂದಿದೆ ನೋಡಿ. ಈಗ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ರೆಡಿಯಾಗಿದೆ. ಇದು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಗ್ಯಾಸ್ನ ಆಫ್ ಮಾಡಿಬಿಟ್ಟಿದ್ದೀನಿ. ನೋಡಿ, ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ನಾನು ಪಿಸ್ತಾ, ಗೋಡಂಬಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋವೊಂದಿಗೆ. ಸೂಪರಾಗಿದೆ. ನಮಸ್ಕಾರ.